ಅಂದ್ರಲ್ಲಾಗಿಲ್ಲ. ಸೂಪರ್ ಅಮ್ಮ. ಗಾಯ್ಸ್ ಫೈನಲಿ ನಾವು ತಲಕಾಡ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ, ಅಂದರೆ ಇಲ್ಲಿ ಬರಾಚುಕ್ಕಿ ವಾಟರ್ ಫಾಲ್ಸ್ ರೋಡಿಂದ ತಲಕಾಡು ಇನ್ನೇನು ಒಂದು 23 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಹಂಗಾಗಿ ಇನ್ನೂ ಟೈಮ್ ಇದೆ ಅಂತ ಅದನ್ನು ಕವರ್ ಮಾಡಿಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಗಗನಚುಕ್ಕಿ ಬರಾಚುಕ್ಕಿ ನೋಡಿಕೊಂಡು ರಿಟರ್ನ್ ಹೋಗೋಣ ಅಂತ ಬಂದಿದ್ದು, ಇವಾಗ ಮತ್ತೆ ತಲಕಾಡಿಗೆ ಎಕ್ಸ್ಟೆಂಡ್ ಆಗಿದೆ. ಹಿಂಗೆ ನಾವು ಎಲ್ಲೇ ಹೋದ್ರೂ ಯಾವುದಾದ್ರೂ 1 ಪ್ಲೇಸ್ 2 ಪ್ಲೇಸ್ ನೋಡೋಣ ಅಂತ ಹೋಗ್ತೀವಿ, ಅದು ಮತ್ತೆ ಹಿಂಗೆ ಎಕ್ಸ್ಟೆಂಡ್ ಆಗಿ ಒಂದು 5-6 ಪ್ಲೇಸ್ ಆಗಿಬಿಡುತ್ತೆ. ನೋಡಿ ನಮ್ಮ ರಾಕೆಟ್ 100 ಬೈಕ್ ಎತ್ಕೊಂಡಿದ್ದೀನಿ. ನನ್ನ ಬೈಕು ನಮ್ಮ ರಾಕೆಟ್ ಎತ್ಕೊಂಡವನೆ. ಅದೇ ಏನಿದೆ ಅಲ್ಲಾಡುತ್ತಲ್ವಾ? ಹ್ಞೂ ಅಷ್ಟಾಗೈತೆ ಗುರು. ಇದು ಹ್ಯಾಂಡ್ಲ್ ಬಾರ್ ಬೇರೆ ಚೇಂಜ್ ಮಾಡಿಸಿದ್ದಾನೆ. ಇದು KTMದೆಲ್ಲ ಆಫ್ಟರ್ ಮಾರ್ಕೆಟ್ ಹ್ಯಾಂಡ್ಲ್ ಬಾರ್ ಹಾಕ್ಸಿದ್ದಾನೆ. ಸೊ ಹಂಗಾಗಿ ಒಂದು ಸ್ವಲ್ಪ ಸೈಕಾಗೈತೆ ಫೀಲಿಂಗ್ ಮಾತ್ರ ಇದರಲ್ಲಿ. ಏನನ್ನಿಸ್ತು? ಹಾಂ, ಅದು ಹ್ಯಾಂಡ್ಲ್ ಬಾರು ರೈಸ್ ಆಗೈತಲ್ಲ, ಒಂಥರ ಸಖತ್ ಫೀಲ್ ಕೊಡುತ್ತೆ. ನಂದಂದರೆ ಫುಲ್ ಹಿಂಗೆ ಫ್ಲ್ಯಾಟ್ ಐತೆ, ಹಿಂಗೆ ಹಿಡ್ಕೋಬೇಕು. ನಿಂದೊಂಥರ ಚೆನ್ನಾಗೈತೆ. ಹಾಂ, ಯಾವುದು ನಂಗಾಡಿನ? ಅದೇ ಕ್ಲಚ್ಚು ನಿನಗೆ, ನಿಂದು ಫುಲ್ ಕ್ಲಚ್ ಅಲ್ವಾ, ನನಗೆ ಹಾಫ್ ಕ್ಲಚ್ ನನಗೆ ಅಭ್ಯಾಸ ಆಗೈತೆ. ಸೊ ನಿನಗೆ ಹಾಫ್ ಕ್ಲಚ್ ಅಭ್ಯಾಸ ಆಗೋವರೆಗೂ ಅಷ್ಟೇ. ಹಾಂ, ನಿಂದು ಎಳೆಯುತ್ತೆ. ಇದೊಂದು ಚೇಂಜ್ ಮಾಡಿಸು. ಬಾಲ್ ಹೊರಟೋಗಿದ್ಯಾ? ಅದೊಂದು ಚೇಂಜ್ ಮಾಡಿಸು, ಸರೋಗುತ್ತೆ. ಬಟ್ ಹ್ಯಾಂಡ್ಲ್ ಬಾರ್ ಮಾತ್ರ ಸೈಕಾಗೈತೆ. ನಾವೀಗ ತಲಕಾಡಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ತಲಕಾಡಲ್ಲಿ ವೈದ್ಯನಾಥೇಶ್ವರ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊರಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಈಗ ತಲಕಾಡು ಕಾವೇರಿ ನದಿ ಅಲ್ವಾ, ಸೊ ಕಾವೇರಿ ನದಿ ಹತ್ರ ಇವಾಗ ಹೋಗಬೇಕು. ಸೊ ನಾವೀಗ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಈಗ ನದಿ ಕಡೆ ಹೋಗ್ತಾ ಇದ್ದೀವಿ. ನದಿ ಕಡೆಗೆ ಹೋಗೋ ದಾರಿ ನೋಡಿ ಗೈಸ್ ಹೆಂಗಿದೆ. ಯಪ್ಪ, ಫುಲ್ಲು ಮರಳು. ನಮ್ಮ ರಾಕೆಟು ಇವತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ನೋಡಿ, ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ನೋಡ್ಕೊಬಿಡಿ, ಯಾರನ್ನ ಹೊಡೆಯಂಗಿದ್ರೆ ಹೊಡ್ಕೊಬಿಡಿ. ಒಂದು 2 ಡೇಟ್ ಬಂದು ಗಾಂಧಿ ಜಯಂತಿ ದಿವಸ ಹುಟ್ಟಿದವನು, ನನ್ನ ಪ್ರಿನ್ಸಿಪಲ್ಸೇ ಬೇರೆ. ನೋಡಿ ಗಾಯ್ಸ್, ನಮ್ಮ ಹುಡುಗ ಫುಲ್ಲು ಜಿಮ್ನಾಸ್ಟಿಕ್ ಪ್ಲೇಯರು. ಮರಳು ನೋಡಿದ್ಮೇಲೆ ಬ್ಯಾಕ್ ಫ್ಲಿಪ್ ಹೊಡಿಲೇಬೇಕು ಅಂತ. ಹೊಡಿ ಮಗ. ನೋಡ ಪಾಪ ಅವರಿಬ್ರು ಆಡಿಯನ್ಸು, ಹೆವಿ ಆಡಿಯನ್ಸು, ಜನ ಸಾಗರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೂಪರ್ ಬ್ರೋ. ಇನ್ನೊಂದು ಪ್ಲೀಸ್ ಅಂದ್ರಲ್ಲಾಗಿಲ್ಲ. ಸೂಪರ್ ಅಮ್ಮ, ಸೂಪರ್ ಲೇ. ಇದು ಗುರು, ಎಲ್ಲಿದ್ದೆ ಗುರು ನೀನ್ ಇಷ್ಟ ದಿವಸ? ನಮ್ ಜೊತೆ ಇಂಥದ್ದೊಂದು ಟ್ಯಾಲೆಂಟ್ ಐತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಇಷ್ಟ ದಿವಸದಿಂದ. 15 ಬಿಡು ಗುರು, ನೀನು ಫ್ಯೂಚರಲ್ಲಿ ಸ್ಪೀಡ್ ಐತ್ಯಾ. ಯಾರ್ದಕ್ಕೆ? 2ಕ್ಕೆ ಅದಕ್ಕೂ ನಿಮ್ದಕ್ಕೂ ಆಗ್ತದಲ್ಲ ಬ್ರೋ. ಒಂದೈತೆ ಬ್ರೋ, 6 ಪಾಯಿಂಟ್ ಐತೆ. ಸೀರಿಯಸ್ಲಿ? ನಿಮ್ದು ಎಷ್ಟು ಫುಲ್ ಟ್ಯಾಂಕು? 13. ಆಶ್ಚರ್ಯ, ಪರಮಾಶ್ಚರ್ಯ ಬ್ರೋ. ನಮ್ಮದು ನಾನು 1000ಕ್ಕೆ ಹಾಕ್ಸಿದ್ದೆ ನೋಡಿ, ಮತ್ತೆ 300ಗೇನೋ ಹಾಕ್ಸ್ದೆ. ಅಲ್ಲಿಗೆ 2 ಪಾಯಿಂಟ್ ಐತಿ. ಇನ್ನು ನಿಮ್ದೇನು ಆರಿಸಿ ಎಕ್ಸ್ಟ್ರಾ ಮೈಲೇಜ್ ಕೊಡ್ತಾ ಹೆಂಗೆ? ಕುಡಿದು ಬಿಡುತ್ತೆ, ಅರ್ಧ ಟ್ಯಾಂಕ್ ಇರುತ್ತಲ್ಲ. ನೀನು ಫುಲ್ ಟ್ಯಾಂಕ್ ಮಾಡಿಸಿದಾಗ ಜಾಸ್ತಿ ಕುಡಿಯಲ್ಲ. ಹೆಂಗೆ ಸ್ವಚ್ಛ ಹಿಡಿದ್ರು ಜಾಸ್ತಿ ಕುಡಿಯಲ್ಲ. 1 ಪಾಯಿಂಟ್ ಡ್ರಾಪ್ ಆಗೋ ತನಕ ಜಾಸ್ತಿ ಕುಡಿಯಲ್ಲ, ಆಮೇಲೆ ಕುಡ್ಕೊಂತು. ಹಾಗೆ ಓಕೆ ಗೈಸ್, ಫೈನಲಿ ತಲಕಾವೇರಿ ನದಿ ನೋಡಿಕೊಂಡು ಈಗ ಹೊರಟಿದ್ದೀವಿ. ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿದೆ ಸಂಜೆ. ಸೊ ನಾವೀಗ ತುಮಕೂರಿಗೆ ಹೋಗ್ಬೇಕು ಅಂದರೆ ಐ ಥಿಂಕ್ ಮಿನಿಮಮ್ ಅಂದರೂ ಏನಿಲ್ಲ ಅಂದರೂ ಒಂದು 150 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ಸ್ವಲ್ಪ ಎಷ್ಟು ಅವರಲ್ಲಿ ರೀಚ್ ಆಗ್ತೀವೋ ಗೊತ್ತಿಲ್ಲ, ನೋಡಬೇಕು. ಒಟ್ಟಿನಲ್ಲಿ ನಾನ್ ಸ್ಟಾಪ್ ತುಮಕೂರು, ಎಲ್ಲೂ ಸ್ಟಾಪ್ ಹೊಡೆಯಲ್ಲ ಗುರು. ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟೈತೆ. ಮನೆಗೆ ಲೇಟ್ ಆಗೋದಷ್ಟು ಮಕ್ಕಳಿಗೆ ಜಾಸ್ತಿ. ಸೊ ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಫೈನಲಾಗಿ ಹೊರಟಿ ಇಲ್ಲಿಂದ ಕರೆಕ್ಟಾಗಿ 145 ಕಿಲೋಮೀಟರ್ಸ್ ಇದೆ ತುಮಕೂರು.
ಬ್ರೋ ಹೆಂಗೆ ಹಳ್ಳಕ್ಕೆ ಸಿಕ್ಬಿಟ್ಟ ಇವನು, ಫುಲ್ಲು ಸ್ಪೀಡಲ್ಲಿ ಇದ್ದೀವಿ, ಹೆಂಗೆ ಅಳ್ಳಾಡ್ತಾ ಗೊತ್ತಾ ಗಾಡಿ. ಜಸ್ಟ್ ಮಿಸ್ ಅನ್ಕೊಂಡೆ ನಾನು. ಅಲ್ಲಿ ಅದು ಸಣ್ಣ ಗುಂಡಿ ಸೈಡಲ್ಲಿ ಐತೆ, ಅದು ನನಗೂ ನಿನಗೂ ಸಿಕ್ಕಿಲ್ಲ, ಇವನಿಗೆ ಸಿಕ್ಬಿಟ್ಟೈತೆ. ಗಾಯ್ಸ್ ಯಪ್ಪ 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 ಕಂಟಿನ್ಯೂಸ್ ಆಗಿ ಟೋಟಲ್ ಆಗಿ ಎಷ್ಟು ಕಿಲೋಮೀಟ್ರ್ ಹೊಡೆದಿರ್ಬೋದು ಹೊಡೆದಿದ್ದು ಬ್ರೋ ಅಲ್ಲೇ ಒಂದು 70. ಆದರೂ ನೈಟ್ ರೈಡು ಒಳ್ಳೆ ಕಿಕ್ ಕೊಡುತ್ತೆ, ಬಟ್ ಅಷ್ಟೇ ಡೇಂಜರು ಗುರು. ಯಪ್ಪ ಎಷ್ಟು ಕೊಡೆ ಎಷ್ಟು ಗೊತ್ತಾವು, ಜಸ್ಟ್ ಮಿಸ್ ಗೊತ್ತಾಗಿರೋದು. ಕರೆಕ್ಟಾಗಿ ಅಲ್ಲಿ ಒಂದು 6 ಗಂಟೆ ಏನೋ ಇನ್ನೂ ತಲಕಾಡಲ್ಲಿ ಇದ್ದಿದ್ದು, ಆಲ್ರೆಡಿ ಹತ್ತತ್ರ ಕುಣಿಗಲ್ಗೆ ಬಂದುಬಿಟ್ಟಿದ್ದೀವಿ. 7:15 ಅಷ್ಟೊತ್ತಿಗೆ.